ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಾನು ಈ ವಿಡಿಯೋದಲ್ಲಿ ಯಾರೆಲ್ಲ 2025-26 ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ದು ಅವರೆಲ್ಲರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಯಾರೆಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ತಿಳ್ಕೊಳ್ಳೋದಾದ್ರೆ 1ರಿಂದ 6ನೇ ತರಗತಿಯವರೆಗೆ ಯಾವುದೇ ಒಂದು ಖಾಸಗಿ ಸರ್ಕಾರಿ ಅಥವಾ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅವರಿಗೆ 1ರಿಂದ 6ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನು 15,000ವರೆಗೆ ವಾರ್ಷಿಕವಾಗಿ ಅವರಿಗೆ ಕೊಡ್ತಾರೆ. 7ನೇ ತರಗತಿಯಿಂದ PUC, ಸೆಕೆಂಡ್ PUC ಅಥವಾ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ ಈ ತರದ ಒಂದು ಕೋರ್ಸ್ಗಳನ್ನ ಓದ್ತಾ ಇದ್ರೆ ಅವರು ಏನು ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದುತ್ತಾ ಇದ್ರೆ ಅವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅವರಿಗೆ 18,000ವರೆಗೆ ಒಂದು ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ ವಾರ್ಷಿಕವಾಗಿ. ಅದೇ ರೀತಿ ಏನು ಭಾರತದ ಮಾನ್ಯ ಪಡೆದಂಥ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾರು ಓದ್ತಾ ಇರ್ತಾರೆ, ಸಾಮಾನ್ಯ ಕೋರ್ಸ್ಗಳಾದಂತಹ MCom, MA ಈ ಥರದ ಒಂದು ಗ್ರೇಡ್ ಕೋರ್ಸ್ಗಳನ್ನು, ಜನರಲ್ ಕೋರ್ಸ್ಗಳನ್ನು ಯಾರು ಓದ್ತಾ ಇರ್ತಾರೋ ಮತ್ತು ಹಾಗೆ ವೃತ್ತಿಪರ ಕೋರ್ಸ್ ಅಂದರೆ ಪ್ರೊಫೆಷನಲ್ ಕೋರ್ಸನ್ನು ಯಾರು ಓದ್ತಾ ಇರ್ತಾರೋ ಅವರಿಗೆ 35,000ರಿಂದ 75,000ವರೆಗೆ ಒಂದು ಈ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ಅದೇ ರೀತಿ ಸಾಮಾನ್ಯ ಕೋರ್ಸ್ಗಳಾದಂತಹ BCom, BCA, BA, BSc ಈ ಥರದ ಒಂದು ಸಾಮಾನ್ಯ ಕೋರ್ಸ್ಗಳನ್ನು ಏನು ಓದ್ತಾ ಇರ್ತಾರೋ ಅವರು ಜನರಲ್ ಕೋರ್ಸ್ಗಳನ್ನು ಅವರು ಕೂಡ ಈ ಒಂದು ಭಾರತದ ಒಂದು ದೇಶದ ಮಾನ್ಯತೆ ಪಡೆದಂಥ ಕಾಲೇಜ್ ಆಗಿರ್ಬೋದು, ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ರೆ ಅವರು ಕೂಡ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಏನು ವೃತ್ತಿಪರ ಕೋರ್ಸ್ಗಳನ್ನು ಯಾರು ಓದ್ತಾ ಇರ್ತಾರೆ, ಒಂದು ಪ್ರೊಫೆಷನಲ್ ಪೋಸ್ಟ್ ಗ್ರೇಡ್ ಕೋರ್ಸ್ಗಳನ್ನು ಯಾರು ಓದ್ತಾ ಇರ್ತಾರೆ ಅವರು ಭಾರತದ ಮಾನ್ಯತೆ ಪಡೆದಂಥ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾರು ಓದ್ತಾ ಇರ್ತಾರೆ ಆ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅವರಿಗೆ 30ರಿಂದ 50,000ವರೆಗೆ ಒಂದು ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ. ಯಾವೆಲ್ಲ ದಾಖಲಾತಿಗಳು ಬೇಕು, ಯಾವ ಅರ್ಹತೆ ಬೇಕು ಅಂತ ನಾನು ನೆಕ್ಸ್ಟ್ ಇದೇ ಮುಂದುವರ್ಸೋಣ. ಹಾಗೆ ನೀವೇನಾದ್ರೂ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂಥ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ನಾನು ಈ ನನ್ನ ಚಾನಲ್ ಮುಖಾಂತರ ನೀವು ತಿಳಿದುಕೊಳ್ಳಬೇಕು ಅಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ನಾವು ಯಾವುದೇ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಾವು ನೆಕ್ಸ್ಟ್ ಒಂದು ಈ ವಿದ್ಯಾರ್ಥಿ ವೇತನದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ HDFC ಬ್ಯಾಂಕಿನ ಪರಿವರ್ತನಾ ECSS ಕಾರ್ಯಕ್ರಮ 2025-26 ಅಂತೇಳಿ ಅವರು ಈ ಒಂದು ವಿದ್ಯಾರ್ಥಿ ವೇತನವನ್ನು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಅವರು ಏನು HDFC ಪರಿವರ್ತನಾ ECSS ಕಾರ್ಯಕ್ರಮ 2025 ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಈ ಒಂದು ವಿದ್ಯಾಭ್ಯಾಸವನ್ನು ಬೆಂಬಲಿಸೋಕ್ಕೋಸ್ಕರ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ವೈಯಕ್ತಿಕವಾಗಿ ಮತ್ತು ಕುಟುಂಬದ ಬಿಕ್ಕಟ್ಟಿನ ಎದುರಿಸಿ ಏನು ಒಂದು ವೃತ್ತಿಪರ ಕೋರ್ಸ್ಗಳನ್ನು ಓದಲಿಕ್ಕೆ ಅವರು ಆರ್ಥಿಕವಾಗಿ ಬಿಕ್ಕಟ್ಟನ್ನು ಎದುರಿಸ್ತಾ ಇರ್ತಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯಕ್ಕೋಸ್ಕರ ಈ ಒಂದು HDFC ಬ್ಯಾಂಕ್ನ ಪರಿವರ್ತನಾ ECSS ಕಾರ್ಯಕ್ರಮ 2025-26ನೇ ಸಾಲಿನ ವತಿಯಿಂದ ಈ ಒಂದು ಏನು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನವನ್ನು ಎಲ್ಲರೂ ಕೂಡ ನಾನು ಹೇಳಿರುವಂಥ ಯಾರ್ಯಾರು ಈ ವಿದ್ಯಾರ್ಥಿ ವೇತನವನ್ನು ಸಲ್ಲಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅವರೆಲ್ಲರೂ ಕೂಡ ಒಂದು ಆನ್ಲೈನ್ ಮುಖಾಂತರ ಈ ಒಂದು ವಿದ್ಯಾರ್ಥಿ ವೇತನವನ್ನು ಸಲ್ಲಿಸಬೇಕಾಗುತ್ತೆ. ಅವರ ಒಂದು ಏನೇನು ಅವರ ಅರ್ಹತೆಗಳು ಏನೇನು ಅಂತ ನಾವು ತಿಳಿದುಕೊಳ್ಳೋದಾದರೆ ಅವರು ಈ ಒಂದು ಅರ್ಹತೆ ಏನು ವಿದ್ಯಾರ್ಥಿಗಳು ಪ್ರಸ್ತುತ ಏನು ಅವರು ಯಾವ್ಯಾವ ತರಗತಿಯನ್ನು ಓದ್ತಾ ಇರ್ತೀರೋ ಅವರು 1 to 12ವರೆಗೂ ಏನಾದರೂ ಓದ್ತಾ ಇದ್ರೆ ಅವರು ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಆ ಕಾಲೇಜ್ಗಳಲ್ಲಿ ಒಂದು ಡಿಪ್ಲೊಮಾ ಪಾಲಿಟಿಕ್ಸ್ವರೆಗೂ ಅವರು ಓದ್ತಾ ಇರೋವಂಥ ವಿದ್ಯಾರ್ಥಿಗಳಾಗಿರಬೇಕು. ಅದೇ ನಾವು ಏನು BCA, MBA, BA, MA, MCom
ಈ ಥರ ಒಂದು ಕೋರ್ಸ್ಗಳನ್ನು ಅವರು ಓದ್ತಾ ಇದ್ದರೆ ಭಾರತದಲ್ಲಿ ಮಾನ್ಯತೆ ಪಡೆದಿರುವಂಥ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಆ ಒಂದು ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾಲಯಗಳಲ್ಲಿ ಅವರು ಓದ್ತಾ ಇದ್ದಾರೆ. ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಅವರು ಒಟ್ಟು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಮೀರಿರಬಾರ್ದು. ಆ 2.5 ಲಕ್ಷಕ್ಕಿಂತ ಮೀರಿದ್ರೆ ಅವರು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಲಿಕ್ಕೆ ಅವಕಾಶ ಇರೋಲ್ಲ. ಹಾಗೆ ಅವರು ಹಿಂದಿನ ವರ್ಷ ಅವರು ಈ ವರ್ಷ PUC ಓದ್ತಾ ಇದ್ರೆ SLCಯಲ್ಲಿ ಅವರು 55% ಅವರು ಅಂಕವನ್ನು ಪಡೆದಿರಬೇಕಾಗುತ್ತೆ. ಆ ಒಂದು ಅರ್ಹತೆಯನ್ನು ಪಡೆದಿರಬೇಕು. ಅವರು ಭಾರತೀಯ ಪ್ರಜೆಗಳಾಗಿರ್ಬೇಕು. ಇಲ್ಲಿ ಇನ್ನೊಂದು ನೋಟಿಫಿಕೇಶನ್ ಏನಪ್ಪ ಅಂದರೆ ಡಿಪ್ಲೊಮಾ ಕೋರ್ಸ್ ಕಲಿತಿರುವ 12ನೇ ತರಗತಿ ನಂತರದ ಡಿಪ್ಲೊಮಾ ಓದ್ತಿರುವ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಲು ಅರ್ಹರಾಗಿ. ಅಂದರೆ ನೀವು SLC ಮೂಲಕ ಒಂದು ಡಿಪ್ಲೊಮಾ ಕೋರ್ಸನ್ನು ನೀವು ಓದ್ತಾ ಇದ್ರೆ ಅವರು ಈ ವಿದ್ಯಾರ್ಥಿ ವೇತನವನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಅದೇ ನೀವೇನಾದರೂ PUC ಮುಗಿದ ನಂತರ ಒಂದು ಡಿಪ್ಲೊಮಾ ಕೋರ್ಸನ್ನು ನೀವು ಓದ್ತಾ ಇದ್ದರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಬೇಕಾಗುತ್ತೆ, ಪೇರೆಂಟ್ಸ್ ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ ಮತ್ತು ಹಿಂದಿನ ವರ್ಷದ ಒಂದು ಮಾರ್ಕ್ಸ್ ಕಾರ್ಡನ್ನು ನೀವು ತಗೋಬೇಕಾಗುತ್ತೆ. ಗುರುತಿನ ಪುರಾವೆಯಾಗಿ ನೀವು ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ DL ಅನ್ನು, ಪಾಸ್ಬುಕ್ಕನ್ನು, ಈ ಒಂದು ದಾಖಲೆಯನ್ನು ಇಟ್ಕೊಂಡಿರಬೇಕಾಗುತ್ತೆ 1 to 12th ಓದ್ತಿರುವಂಥ ವಿದ್ಯಾರ್ಥಿಗಳು. ಹಾಗೆ ನಾವು ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಏನೇನು ಅರ್ಹತೆ ಮತ್ತು ಮಾನ್ಯತೆಗಳನ್ನು ನಾವು ತಿಳ್ಕೊಳ್ಳೋದಾದರೆ ಇವರಿಗೆ ಏನೇನು ಬೇಕಾಗುತ್ತೆ ದಾಖಲೆಗಳು. ಇವರು ಕೂಡ ಅರ್ಹತೆ ಏನು ಅಂದರೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸಿ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು. ಅಂದರೆ ಅವರೇನಾದರೂ ಕೌಟುಂಬಿಕವಾಗಿ ಒಂದು ಕೋವಿಡಲ್ಲಿ ತಂದೆ ಅಥವಾ ತಾಯಿ ಮರಣ ಈ ಥರ ಏನಾದರೂ ಕೌಟುಂಬಿಕ ಬಿಕ್ಕಟ್ಟನ್ನು ಹೊಂದಿದ್ರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಈ ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ. ಇದು ಶಿಕ್ಷಣದ ಘಟ್ಟವನ್ನು ಭರಿಸುವ ಸಾಮರ್ಥ್ಯದ ಮೇಲೆ, ಅಂದರೆ ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರು ಈ ಒಂದು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಅವರು ಈ ಒಂದು ಹೆಚ್ಚಿನ ಪ್ರೋತ್ಸಾಹವನ್ನು ಅವರಿಗೆ ಹಂತವಾಗಿ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ. ಹಾಗೆ ಅವರು ಭಾರತೀಯ ಪ್ರಜೆಗಳಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 35,000 ಕೊಡ್ತಾರೆ. ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 75,000ವರೆಗೂ ಈ ಒಂದು ಕೊಡ್ತಾರೆ. ಈ ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ ಓದ್ತಿರುವ ವಿದ್ಯಾರ್ಥಿಗಳು ಪಾಸ್ಪೋರ್ಟ್ ಸೈಜಿಯ ಭಾವಚಿತ್ರವನ್ನು ಇಟ್ಕೊಂಡಿರಬೇಕು. ಹಿಂದಿನ ವರ್ಷ ಅಂಕಪಟ್ಟಿಯನ್ನು ಒಂದು ಮಾಸ್ ಕಾರ್ಡನ್ನು 24-25 ಸಾಲಿನ ಮಾಸ್ ಕಾರ್ಡನ್ನು ಹೊಂದಿರಬೇಕು. ಗುರುತಿನ ಪುರಾವೆ ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, DL ಆಗಿರ್ಬೋದು. ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಅಂದರೆ ರಸೀದಿ ಶುಲ್ಕವನ್ನು, ಅವರು ಫೀಸ್ ಕಟ್ಟಿರುವಂಥ ರಸೀದಿ ಶುಲ್ಕವನ್ನು ಇಟ್ಕೊಂಡಿರಬೇಕು. ಅದಾದಮೇಲೆ ಸಂಸ್ಥೆಯ ಗುರುತಿನ ಚೀಟಿ, ಅವರ ID ಕಾರ್ಡನ್ನು ಇಟ್ಕೊಂಡಿರಬೇಕು. ಪ್ರವೇಶ ಪತ್ರ ಅಂದರೆ ಅವರ ರಿಜಿಸ್ಟ್ರೇಷನ್ ಪತ್ರವನ್ನು ಇಟ್ಕೊಂಡಿರಬೇಕು. ಅಂದರೆ ಡಿಗ್ರಿಯನ್ನು ಓದ್ತಾ ಇರುವಂಥ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇರುವಂಥ ಒಂದು ವಿದ್ಯಾರ್ಥಿಗಳು ID ಕಾರ್ಡು, ರಿಜಿಸ್ಟ್ರೇಷನ್ ಫಾರಮು, ರಸೀದಿ, ಬಿಲ್ಲನ್ನು ಕಟ್ಟಿರ್ತಾರೋ ಅದು, ಬೋನೋಫೈಡ್ ಪ್ರಮಾಣ ಪತ್ರವನ್ನು ಅವರು 2025-26ನೇ ಸಾಲಿನ ಬೋನೋಫೈಡ್ ಸರ್ಟಿಫಿಕೇಟನ್ನು ಇಟ್ಕೊಂಡಿರಬೇಕು. ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಹೊಂದಿರಬೇಕು. ಆದಾಯ ಪುರಾವೆ ಅಂದರೆ ಯಾವುದಾದ್ರೂ ಒಂದು ನಿಮ್ಮ RD ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಹೊಂದಿರಬೇಕು. ಕುಟುಂಬಕ್ಕೆ ವೈಯಕ್ತಿಕ ಬಿಕ್ಕಟ್ಟಿನ ಪುರಾವೆ, ಅವರೇನಾದರೂ ಅವರ ಒಂದು ಕುಟುಂಬದಲ್ಲಿ ಬಿಕ್ಕಟ್ಟು, ಈ ಒಂದು ಕೋವಿಡಲ್ಲಿ ಏನಾದರೂ ಮರಣ ಹೊಂದಿದ್ದಂಥ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಇಟ್ಕೊಂಡಿರ್ಬೇಕು. ಈಗ ನಾವು ಏನು HDFC ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಒಂದು ಏನು ದಾಖಲಾತಿಗಳು ಬೇಕು, ಏನೇನೋ ಅರ್ಹತೆಗಳು ಇರಬೇಕು ಅಂತೇಳಿ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇವಾಗ ಈ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ನಾವು ತಿಳ್ಕೊಳ್ಳೋದಾದರೆ ಸೆಪ್ಟೆಂಬರ್ 4, 2025 ಸೆಪ್ಟೆಂಬರ್ 4, 2025 ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲ್ಲರಿಗೂ ಕೂಡ ಕೊನೆಯ ದಿನಾಂಕವಾಗಿರುತ್ತೆ. ಹಾಗಾಗಿ ನೀವು ತಕ್ಷಣವೇ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟನ್ನು, ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಕೊಟ್ಟಿರೋಂಥ ಸ್ಟೆಪ್ಗಳನ್ನು ಪೂರೈಸಿ ನೀವು ಒಂದು ಸತಿ ವೀಕ್ಷಣೆ ಮಾಡಿ ನೀವು ಈ ಅರ್ಜಿಯನ್ನು ನಮೂನೆಯನ್ನು ಸಲ್ಲಿಸಿ ಅಂತ ಅವರು ಇಲ್ಲಿ ಹಾಗೆ ನಾನು ಈ ರೀತಿಯಾಗಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಆಗಿರಲಿ ಯಾವುದೇ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನನ್ನ ಚಾನಲಲ್ಲಿ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ.
ನೀವೇನಾದರೂ ನಮ್ಮ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ ಮೇಲೆ ನಮ್ಮ ವಿಡಿಯೋ ಇಷ್ಟವಾದರೆ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಉಪಯೋಗವನ್ನು ಪಡೀಲಿ ಅಂತೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.